ಬೆಂಗಳೂರಿನ 5 ನಗರ ಪಾಲಿಕೆಯಿಂದ ಜಿಬಿಎ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಜಿಬಿಎಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜುಲೈ 1ರಿಂದ 8ರವರೆಗೆ 430 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ್ದಾರೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ 115.02 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ಉತ್ತರ ನಗರ ಪಾಲಿಕೆಯಲ್ಲಿ 104 ಕಿಲೋಮೀಟರ್ ಪಾದಚಾರಿ ಮಾರ್ಗ ತೆರವು ಮಾಡಲಾಗಿದೆ. ದಕ್ಷಿಣ ನಗರ ಪಾಲಿಕೆಯಲ್ಲಿ 80 ಕಿಲೋಮೀಟರ್ ಒತ್ತುವರಿಯನ್ನ ಜಿಬಿ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಸಾಕಷ್ಟು ವಿರೋಧದ ನಡುವೆಯೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಬೆಂಗಳೂರಿನ ಯಾವುದೇ ಏರಿಯಾಗಳಿಗೆ ಹೋದ್ರೂ ಕೂಡ ಅಲ್ಲಿ ಫುಟ್ಪಾತ್ಗಳಲ್ಲೇ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ. ಕಿರಿದಾದ ರಸ್ತೆ, ಒಂದು ಸಣ್ಣ ಫುಟ್ಪಾತ್ ಇರುತ್ತೆ, ಅಲ್ಲೇ ವ್ಯಾಪಾರ ನಡೆಯುತ್ತೆ. ಜನರ ಓಡಾಟ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ 9ನೇ ದಿನಕ್ಕೆ ಕಾಲಿಟ್ಟ ಆಪರೇಷನ್ ಫುಟ್ಪಾತ್. ಜಯನಗರ ವಾರ್ಡ್ ಸಿದ್ದಾಪುರದಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಹಾಕ್ತಾ ಇದೆ. ಅಂಗಡಿ ಪಕ್ಕದಲ್ಲಿರುವ ನಂದಿನಿ ಬೂತ್ ಅನ್ನ ತೆರವುಗೊಳಿಸಿಲ್ಲ. ರಸ್ತೆ ಬದಿಯ ಹೋಟೆಲ್ ಮಾತ್ರ ತೆರವು ಮಾಡಲಾಗ್ತಾ ಇದೆ. ನಮ್ಮ ಹೋಟೆಲ್ಗಳಿಗೆ ಬಡ ರೋಗಿಗಳೇ ಬರೋದು. 7 ಆಸ್ಪತ್ರೆಯಿಂದ ನಮ್ಮ ಹೋಟೆಲ್ಗಳಿಗೆ ಊಟಕ್ಕೆ ಬರ್ತಾರೆ. ನಮ್ಮ ಅಂಗಡಿಯ ಪಕ್ಕದಲ್ಲಿ ನಂದಿನಿ ಬೂತ್ ಇದೆ, ಅದನ್ನ ತೆರವು ಮಾಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋಟೆಲ್ಗಳನ್ನ ಮಾತ್ರ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಜಿಬಿ ಅಧಿಕಾರಿಗಳು ಹಾಗೂ ವ್ಯಾಪಾರಸ್ಥರ ನಡುವೆ ನಡೆದಂತ ಗಲಾಟೆ ದೃಶ್ಯದಲ್ಲಿ ನೋಡ್ತಾ ಇದೆ. ನನ್ನ ಹತ್ರ ಮಾತಾಡ್ತೀನಿ ನೋಡಿ. ಕಾಯಂ ವಿಳಾಸ ಅಂತ ಇದೆ ನೋಡಿ, ಅಲ್ಲಿಗೆ ನೋಟಿಸ್ ಕೊಡ್ಬೇಕು. ಕಾಯಂ ವಿಳಾಸ ತಗೊಂಡಿರೋದೇನಕ್ಕೆ? ಮತ್ತೆ ಇಲ್ಲಿ ವ್ಯಾಪಾರದ ಸ್ಥಳ ಕೊಡ್ಬೇಕು. ಇಲ್ಲಿ ನೋಡಿ ಮಾಡ್ತಾ ಇದೀವಿ ಸರ್. ನಮ್ಗೇನೋ ವಾರಕ್ಕೊಬ್ರು ಅಂತ ಮಾಡ್ಕೋತಾ ಇದ್ದೀವಿ. ಎಲ್ಲ ಫ್ರೀ ಊಟಗಳು ಜಾಸ್ತಿ ಬರುತ್ತೆ. ನಾವು ಎಲ್ಲಿ ಸರ್ ಮಾಡಿ ಸಾವುಕಾರ ಆಗೋದು? ಏನೋ ನಮ್ಗೆ ಊಟಕ್ಕೆ ಸಿಕ್ಕುತ್ತೆ ಅಂತ ನಾವು ಒಂದು ಪ್ಲೇಟ್ 2 ಪ್ಲೇಟ್ ಮಾರ್ಕೋತೀವಿ. ಅದರಲ್ಲೂ ಮಧ್ಯಾಹ್ನ ಮೇಲೆ ಬರ್ತೀವಿ, ಒಂದು 4 ಕೆಜಿ 5 ಕೆಜಿ ಮಾರ್ಕೊಂಡು ಹೋಗ್ತೀವಿ. ಅದರಲ್ಲಿ ಇವಾಗ ನಾವು ತೊಗಿಸ್ಬಿಟ್ರೆ ಏನು ಮಾಡೋಣ ಸರ್? ನಮ್ಮ ಹೊಟ್ಟೆಗೆ ನಮಗೆ ಮಕ್ಕಳು, ಹೆಣ್ಮಕ್ಳು ಇದ್ದರು, ಅವ್ರು ಮದುವೆ ಮಾಡ್ಕೊಂಡೋದ್ರು. ನಮ್ಮ ಗಂಡ ಹೆಂಡತಿಗೆ ಯಾರು ನೋಡ್ಕೋತಾರೆ ಹೇಳಿ? ನಾವು ಅದಕ್ಕಂತ ಬದುಕೋಬೇಕಲ್ವಾ? ಅದಕ್ಕಂತ ನೋಡಬೇಕಲ್ಲ ನಾವು. ಈ ಥರ ನಮ್ಗೆ ಕಷ್ಟ ಕೊಟ್ಟು ನಾವೇನು ಮಾಡೋದು ಸರ್ ಹೇಳಿ? ನಮ್ಗೆ ಯಾರು ಆಗ್ತಾರೆ? ನಾವು ಗಂಡು ಮಕ್ಕಳಿಲ್ಲ, ಯಾರೂ ಇಲ್ಲ. ಯಾರು ಸರ್ ಆಗ್ತಾರೆ ನಮಗೆ ಊಟ? ಇದು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ತಾಯಿನ ಸಾಕಬೇಕು. ನಮ್ಮ ತಾಯಿ ಪೇಷೆಂಟು. ನಮ್ಗೆ ಯಾರು ಸಹಾಯ ಮಾಡೋರಿಲ್ಲ. ನಾವಿಲ್ಲೂ ಹೊರಗಡೆ ಭಿಕ್ಷಾಟನೆಗೆ ಹೋಗಲ್ಲ. ನಾವು ಒಂದು ಮಂಗಳಮುಖಿ ಆಗಿದ್ದು ಇಲ್ಲೇ ನಿಮ್ಮಾನ್ಸಲ್ಲಿ ಚಿಕ್ಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.